Hi ಎಲ್ಲರಿಗೂ, ವೆಲ್ಕಮ್ ಟು ದ ಚಾನಲ್. ನಾನು ಸಚಿನ್. ಆ್ಯಸ್ ಯು ನೋ, ನಾನೊಬ್ಬ ಆ್ಯಕ್ಟರ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಬಿಹೈಂಡ್ ದ ಸ್ಕ್ರೀನ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಅದ. ಈ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಲೈಫ್ ಕೆರಿಯರಾಗಿ ಮಾಡ್ಕೋಬೇಕಂತ ಇಂಟ್ರೆಸ್ಟ್ ಯಾರಿಗದಲ್ಲ, ಪ್ರತಿಯೊಬ್ಬರು ಈ ಒಂದು ವಿಡಿಯೋ ನೋಡಲೇಬೇಕು ಅಂತ ನನ್ನ ಕನಿಷ್ಠ ಸಜೆಷನ್ನು. ಸೊ ಅದಕ್ಕೆ ಪ್ರತಿಯೊಬ್ಬರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿರಿ. ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನಾವು ಇವಾಗ ದುನಿಯಾ ವಿಜಯ್ ಸರ್ನ ಮೀಟ್ರಾಗಿ ನಡೆದೀವಿ. ಸೊ ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತೇ ಅದ. ಸೊ ರೀಸೆಂಟ್ಲಿ ಲ್ಯಾಂಡ್ ಲಾರ್ಡ್ ಅಂತೇಳಿ ಅವ್ರದ್ದೊಂದು ಮೂವಿ ಇದು ಟೈಟಲ್ ಲಾಂಚ್ ಆಯಿತು. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಸಿನಿಮಾ ಕೂಡ ರಿಲೀಸ್ ಆಗ್ತದೆ. ಸೊ ಇವಾಗ ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾದಾಗಿರೋದು ನಿಂಗವ್ವ ನಿಂಗವ್ವ ಅನ್ನೋ ಒಂದು ಸಾಂಗ್ ಏನದಲ್ಲ, ಅದರದ್ದು ಕವರ್ ಸಾಂಗ್ ಮಾಡಿ ಈಗ ಆ ಒಂದು ಕವರ್ ಸಾಂಗ್ ದುನಿಯಾ ವಿಜಯ್ ಸರಿ ತೋರಿಸ್ಬೇಕಂತ ಹೋಗತ್ತೀವಿ. ಸೊ ಆ್ಯಕ್ಚುಲಿ ನನಗರೆ ಭಾಳ ಎಕ್ಸೈಟಿಂಗ್ ಇದ್ದೀನಿ ನಾನು. ಸೊ ನಮ್ಮ ಒಂದು ಜೊತೆದಾಗ ನೀವು ಕೂಡ ಇರ್ರಿ. ಈ ಒಂದು ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಒಂದು ಲೈಫ್ ಗ್ರೋತ್ ಆಗಲಿಕ್ಕೆ ಸೊ ಇದೊಂದು ನಿಮಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗ್ತದೆ, ಒಂದು ಒಳ್ಳೆ ಬೇಸಿಕ್ ಐಡಿಯಾ ಆಗುತ್ತೆ ಅನ್ನೋದು ನನ್ನೊಂದು ಹೋಪ. ಸೊ ಸ್ಟೇ ಕನೆಕ್ಟೆಡ್. ಆ್ಯಕ್ಚುಲಿ ನಿನ್ನೆ ನಾವು ಗುಲ್ಬರ್ಗದಿಂದ ನಮ್ಮ ಟೀಮೆಲ್ಲ ಕಾರ್ ರೆಡಿ ಮಾಡ್ಕೊಂಡ್ಬಿಟ್ಟಿವಿ. ಈಗ ಆಲ್ಮೋಸ್ಟ್ ನಾವಿರೋದೆಲ್ಲಪ್ಪ ಅಂದರೆ ಚಿತ್ರದುರ್ಗದೊಳಗೆ. ಸೊ ನೀವು ನೋಡಕತ್ತಿರ್ಬೇಕೇನೋ ಚಿತ್ರದುರ್ಗದ ಮಠದಾಗಿದ್ದೀವಿ ನಾವು ಪ್ರೆಸೆಂಟ್ ಈಗ. ಓಕೆ, ಇವಾಗ ಇಲ್ಲಿಂದ ನಮ್ಮ ಜರ್ನಿ ಡೈರೆಕ್ಟ್ ಬೆಂಗಳೂರು ದುನಿಯಾ ವಿಜಯ್ ಸರ್ ಹತ್ರ. ಸೊ ಈ ಒಂದು ವಿಡಿಯೋ ನೀವು ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿದ್ರಿ ಅಂತಂದ್ರೆ, ಸೊ ನೀವು ನೆಕ್ಸ್ಟ್ ಪ್ಲ್ಯಾನ್ ಹೆಂಗೆ ಮಾಡಬೇಕು. ಈಗ ನಿಮ್ಮ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಕೆಲಸ ನೀವು ಪ್ಲ್ಯಾನ್ ಹಾಕಿ ಡೆಸ್ಟಿನೇಷನ್ ರೀಚ್ ಆಗಬೇಕಾಗಿತ್ತು ಅಂತಂದ್ರೆ, ಸೊ ಏನೆಲ್ಲ ಸ್ಟೆಪ್ಸ್ ಇರ್ತವೆ, ಸೊ ನಿಮಗೆ ಏನು ಕೆಲಸ ಯಾವ ಥರ ಡಿಸಿಷನ್ಸ್ ತೊಗೊಂಡ್ರೆ ಕೆಲಸ ಈಸಿ ಆಗುತ್ತೆ ಅನ್ನೋದನ್ನು ಐ ಥಿಂಕ್ ಈ ಒಂದು ವಿಡಿಯೋದಾಗ ನೀವು ಆದಷ್ಟು ತಿಳ್ಕೊತೀರ ಅಂತ ನನ್ನ ಒಂದು ಒಪಿನಿಯನ್. ಇವಾಗ ನಾವಿದ್ದೀವಿ ಚಿತ್ರದುರ್ಗ ಟು ಬೆಂಗಳೂರು ಹೈವೇ. ಎಲ್ಲ ಗುಲ್ಬರ್ಗ ಕಲಾವಿದರು ತುಂಬ ಒಳ್ಳೆಯ ಪ್ರಯತ್ನ ಮಾಡಿ ಏನೋ ಒಂದು ದೊಡ್ಡದಾಗಿ ಮಾಡ್ಬೇಕಂತ ಹೊರಟಿದ್ದೀವಿ. ಸೊ ಎಲ್ಲರೂ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರ್ತಂತ ಅಂದ್ಕೊಂಡಿದ್ದೀನಿ ನಾನು. ಅದು ಸ್ಪೆಷಲಿ ನಿಂಗವ್ವ ಅನ್ನೋ ಕವರ್ ಸಾಂಗ್. ಓಕೆ, ನನ್ನ ಒಂದು ಡೈರೆಕ್ಷನ್ ಮೂಡ್ ಬರ್ತಾ ಇರೋದು. ನಾನು ಸಣ್ಣ ಒಂದು ಚಿಕ್ಕ ಪಾತ್ರದ ಅಭಿನಯ ಕೂಡ ಮಾಡಿದ್ದೀನಿ. ಸೊ ವಿಶ್ ಮಿ ದ ಲಕ್.